ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೆತ್ತಿಗೆ ಹುಷಾರು 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 ಕುಂತ್ಕ ಹುಷಾರು ಹುಷಾರು. ಅವ್ವ, ಇದು ಪುಟ್ಟಕ್ಕ ಹೇಳ್ಕೊಟ್ಟಿರೋ ಕಷಾಯ. ಇದನ್ನ ಕುಡಿದ್ರೆ ನೋವೆಲ್ಲ ಮಾಯ. ಪುಟ್ಟಕ್ಕಂತವ ಮಾತಾಡ್ದೇನವ? ಈಗ ನಂಗೆ ಪುಟ್ಟಕ್ಕನೇ ಗುರು. ಪುಟ್ಟಕ್ಕ ಮತ್ತೆ ಸಹನ. ನಂಗೂ ಅಳ್ತವ ಮಾತಾಡ್ಬೇಕು, ಅವಳನ್ನ ನೋಡ್ಬೇಕು ಅಂತ ಅನ್ಸ್ತೈತೆ. ಮೊದ್ಲು ನಂಗೆ ಆರಾಮಾಗಿ ನಡೆದಾಡ್ಬೇಕು ಅನ್ಸ್ತೈತೆ. ಮತ್ತೆ ಮೊದ್ಲಂಗೆ ಎಲ್ರ ತವ ಮಾತಾಡ್ಕೊಂಡು ಊರೆಲ್ಲ ಸುತ್ತಾಡ್ಬೇಕು ಅನ್ಸ್ತೈತೆ. ಒಂದಿಡೀ ಜನ್ಮ ನಾಗ್ವಾಡೆ ಮಧ್ಯೆ ಕೊಳದ್ಬಿಟ್ನೇನು ಅಂತ ಅನ್ಸ್ತೈತೆ ರೀ. ಬಂಗಾರ, ನೀನು ಸರಿಯಾದ ಮ್ಯಾಕೆ ನಮ್ಮೂರಲ್ಲ ಇಡೀ ದೇಶನೇ ತಿರುಗಿಸಮ್ಮ. ಮೊದಲು ನೀನು ವಿಶ್ರಾಂತಿ ತಕ. ದೇಶ ತಿರುಗುಮ ಅಂದ್ರೆ ನಾನು ಇವತ್ತೇ ತಯಾರು. ಯಾಕೆ ಹೇಳಿ? ಹಂಗ ನನ್ನ ಸೊಸೆನ್ ಮಾಡ್ಬೋದಲ್ಲ ಅಂತ. ಬಂಗಾರ, ನಿನ್ಗೊಂದು ವಿಷಯನೇ ಹೇಳಕ್ ಮರ್ತು ಬಿಟ್ಟೆ. ಯೋನ್ರಿ? ನೀನು ಆಸ್ಪತ್ರೆನಾಗಿದ್ದಾಗ ನಮ್ ರೇವತಿ ಮತ್ತು ಕೇಶವ ಬಂದಿದ್ರು. ಅದೇ ಕಣವಿ, ಮೈಸೂರಿನವರು. ಓ, ನಮ್ ರೇವತಿ ಕೇಶವನೇ? ಹ್ಞೂ, ಈಗ ಪಟ್ಟಣದಾಗೆ ಸಾನೆ ಕಂಪ್ನಿಗಳನ್ನ ಕಟ್ಟಿ ಸಂದಕವ್ರಂತೆ. ಇದಕ್ಕೆಲ್ಲ ಕಾರಣ ನಮ್ಮ ಬಂಗಾರಮ್ಮನವ್ರೇ ಅಂದ್ರು. ಅದಕ್ಕೆ ನೀನು ನೋಡಕ್ ಬಂದು ಅಂದ್ರು. ಹೌದೇ? ಫೋನ್ ನಂಬರ್ ಇವನನ್ನ ತಕೊಂಡ್ರೆ? ಹ್ಞೂ ಐತೆ. ಮಾತಾಡ್ತೀಯಾ? ಫೋನ್ ಮಾಡಿ ಮಾತಾಡುಮ. ಹಲೋ ತಂಗ್ಯವ, ನಾನು. ಹಾ ಅಣ್ಣ, ಗೊತ್ತಾಯ್ತು. ಅಮ್ಮೋರ್ ಹೇಗಿದ್ದಾರೆ? ಒಂದ್ ನಿಮಿಷ. ಹಲೋ ರೇವತಿ. ಅಮ್ಮೋರೆ ಹೇಗಿದ್ದೀರಾ ಅಮ್ಮೋರೆ? ಅಲ್ಲವ, ಇವ್ರು ನಾನು ಮಾಡಿದ್ರೆ ಅಣ್ಣಯ್ಯ ಅಂತ ಕರಿತೀಯ. ಅದನ್ನಕ್ಕೆ ನಾನು ನಿಂಗೆ ಅತ್ತಿಗೆ ಆಗ್ಬೇಕಲ್ವೇ? ಆದ್ರೆ ನೀನು ಮಾಡಿದ್ರೆ ಅಮ್ಮವ್ರೆ ಅಂತ ಕರಿತಿದ್ಯ. ಅಮ್ಮೋರೆ ಸರಿ. ಅದಕ್ಕೆ ಹೇಗಿದ್ದೀರಾ? ಸಂದಕ್ಕೇವಿ, ಮನೆ ಆಗೇವಿ ರೀ. ಅಮ್ಮವ್ರು ಮಾತಾಡ್ತಾರೆ, ಬನ್ನಿ. ಹಲೋ ಅಮ್ಮವ್ರೆ. ಕೇಶವ, ಹೆಂಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ. ನೀವು? ನಿಮ್ಮನ್ನ ನೋಡೋಕ್ಕೆ ಆಸ್ಪತ್ರೆಗೆ ಬಂದಿದ್ವಿ. ಸಂದಕ್ಕೇವ್ನಿ, ಮನೆಗೆ ಬಂದೀವ್ನಿ. ಅಮ್ಮೋರೆ ಸಾರಿ, ಅದಕ್ಕೆ ನಿಮ್ಮ ಅಭ್ಯಂತರ ಇಲ್ಲ ಅಂದರೆ ನಾವು ಬಂದು ನಿಮ್ಮನ್ನ ಮನೇಲಿ ನೋಡ್ಬೋದಾ? ನಿಮ್ಮನ್ನ ನೋಡಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ನೀವು ನನ್ನ ಅನುಮತಿ ಕೇಳಬೇಕೆ? ನಿಮ್ಗೆ ಯಾವಾಗ ಬೇಕನ್ನ ಬರ್ಬೋದು. ಈಗಲೇ ಬರ್ತೀವಿ. ಆಯ್ತಾಯ್ತು, ಬನ್ನಿ. ಸಂತೋಷ. ಲೇ ಮಗ, ಯಾರು ಇಲ್ಲ ಕಣೋ. ಲೋ, ಈ ದಿನಕ್ಕೋಸ್ಕರ 1 ವರ್ಷದಿಂದ ಕಾಯ್ತಾ ಇದ್ದೋ. ಇವಾಗ ನಮ್ಮ ಭಾಗ್ಯದ ಬಾಗಿಲು ಓಪನ್ ಆಗಿದೆ ಕಣೋ. ಭಾಗ್ಯದ ಬಾಗಿಲು ಅಲ್ಲ ಕಣೋ, ವಾಟರ್ ಟ್ಯಾಂಕ್ ಬಾಗಿಲು. ಲೋ, ಅದನ್ನೇ ನಾನು ಹೇಳಿತ್ತು. ನಮ್ಮ ಹುಡುಗ ಎಲ್ಲ ಅರೇಂಜ್ ಮಾಡಿದ್ದಾನೆ. ಜೈಲ್ ಬಿಟ್ಟು ವಾಟರ್ ಟ್ಯಾಂಕ್ ಹತ್ಕೊಂಡ್ರೆ ಸಾಕು, ನಮ್ಮ ಅಡ್ಡ ಸೇರೋದು ಪಕ್ಕ. ಸರಿ, ಇಷ್ಟೊಂದು ಜನ ಪೊಲೀಸ್ನವ್ರು ಇದ್ದಾರಲ್ಲ, ಇವ್ರು ಕಣ್ ತಪ್ಪಿಸಿ ವಾಟರ್ ಟ್ಯಾಂಕ್ ಹತ್ರ ಹೋಗೋದು ಹೆಂಗೋ? ಅದಕ್ಕೊಂದು ಪ್ಲ್ಯಾನ್ ಮಾಡಿದ್ದೀನಿ ಕಣ ನಾನು. ಇಲ್ಲಿ ಊಟದ ವ್ಯವಸ್ಥೆ ರೆಡಿ ಮಾಡಿ, ಇಲ್ಲಿ ಜೆಂಟ್ಸ್ಗೆ, ಅಲ್ಲಿ ಲೇಡೀಸ್ಗೆ.
ಬನ್ನಿ. ಸದ್ಯ ಬ್ಯಾಗ್ನ ಸ್ನೇಹನ ಕೈಲಿ ಕೊಟ್ಟು ನಾನು ಬಚಾವಾದೆ. ಪೊಲೀಸರಿಗೆ ಅನುಮಾನ ಬಂದರೂ ಅವಳ ಮೇಲೆ ಬಂದಿರತ್ತೆ ಹೊರತು ನನ್ನ ಮೇಲೆ ಬಂದಿರಲ್ಲ. ರಾಧಾ ಅವರೇ, ಈ ಬ್ಯಾಗ್ ಇಲ್ಲಿಗೆ ಯಾಕೆ ತಂದ್ರಿ? ಮೆಸ್ಸಲ್ಲಿ ನೀವು ಆಲ್ಟ್ರೇಷನಿಗೆ ಕೊಡಬೇಕು ಅಂತ ತಾನು ಹೇಳಿದ್ದು. ಹಾ ಅದೇ ಅದಕ್ಕೆ ತಂದಿದ್ದು. ಈಗ ಹೋಗ್ತಾ ಒಂದವೇ ಹಾಗೆ ಆಲ್ಟ್ರೇಷನಿಗೆ ಕೊಡ್ತೀನಿ. ಮತ್ತೆ ಪೊಲೀಸ್ ಅವ್ರು ಕೇಳಿದ್ರಿ ಯಾಕೆ ಸುಳ್ಳು ಹೇಳಿದ್ರಿ? ಅವ್ರ ಹತ್ರೇನೋ ಗಲೀಜಾದ್ರೆ ಬಟ್ಟೆ ಬದಲಾಯಿಸಕ್ ತಂದಿದ್ದೀನಿ ಅಂದ್ರಿ. ಅದು ಅವ್ರು ಕೇಳಿದಾಗ ಏನು ಹೇಳೋದು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಈಗ ಏನಾಯ್ತು, ಪೊಲೀಸವ್ರು ಬಿಟ್ರಲ್ಲ, ಬಿಡು. ಅಲ್ಲ ಅದು ಸ್ನೇಹ, ಸಹನ ಅವ್ರು ಒಬ್ಬರೇ ಕೆಲಸ ಮಾಡ್ತಿದ್ದಾರೆ. ಬಾ ನಾವು ಒಂಚೂರು ಸಹಾಯ ಮಾಡೋಣ. ಸಹನ ಬಂದೇ ಇರಿ. ಬಾ ಸ್ನೇಹ. ಅಣ್ಣ, ಕತ್ತಿ ಎಲ್ಲುಂಟಣ್ಣ? ಎಲ್ಲುಂಟಣ್ಣ? ನಂಗೆ ತುಂಬ ಭಯ ಆಗ್ತುಂಟು ಮಾರೆ. ಏನು ಆಗದಿದ್ರೆ ಸಾಕು ದೇವ್ರೆ, ನೀನೇ ಕಾಪಾಡಬೇಕು. ಹ್ಞೂ ಅಣ್ಣ, ಆ ಕತ್ತಿ ಯಾರ ಕೈಗನ ಸಿಕ್ಕರೆ ಎಲ್ಲರೂ ಲಾಕ್ ಆಗ್ತೀವಿ. ಅದು ಎಲ್ಲದಂತ ಹೇಳೋಣ. ಲೈ, ಅದು ಎಲ್ಲಾದರೂ ಇರಲಿ, ಅದ್ರ ಬಗ್ಗೆ ಚಿಂತೆ ಬಿಡ್ರಲ್ಲ. ಮೊದಲು ಬಂದಿರೋ ಕ್ಯಾಮೆ ನೋಡಮ್ಮ. ಆ ಬಡ್ಡಿ ಮಗ ಕಲಿ ಎಲ್ಲವನಂತ ನಾನು ಹುಡ್ಕೊಬತ್ತೀನಿ. ಸ್ಟೇಜ್ ಹತ್ರ ಬರೋಕ್ಕೂ ಮುಂಚೆ ಅವ್ನು ಪಿರೋಣ ತೆಗಿಬೇಕು. ಅಲ್ಲಿ ಗಂಟ ನೀವು ಯಾರಿಗೂ ಸಂಶಯ ಬರ್ದಂಗೆ ಕ್ಯಾಮೆ ಮಾಡ್ತಾರೆ. ಸರಿ ಅಣ್ಣ, ನೀನು ಹುಷಾರು. ಈ ಜೈಲಿದ್ದು ಗೋಡೆ ಬೇರೆ ದೊಡ್ಡ ದೊಡ್ಡದುಂಟು. ಸಿಕ್ಕಾಕೊಂಡ್ರೆ ಅರ್ಜೆಂಟಲ್ಲಿ ಹಾರ್ಲಿಕ್ಕೆ ಕೂಡ ಆಗುದಿಲ್ಲ. ಹಾರ್ಲಿಕ್ಕೆ ನಾವೇನು ಹನುಮಂತನ? ಕ್ಯಾಮೆ ನೋಡು ಅಣ್ಣ, ನೀನು ಹುಷಾರಾಗಿ ಹೋಗ್ಬೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.